ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಪುಲಕೇಶಿ ನಗರದಲ್ಲಿ ಅತಿ ಹೆಚ್ಚು ಮತಗಳಿಂದ ಶಾಸಕನಾಗಿದ್ದೇನೆ. ಜನವರಿ 12 ನನಗೆ ಹುಟ್ಟಿದ ದಿನ. ಆಕ್ಚುಲಿ ನಮ್ಗೆ ಇವೆಲ್ಲ ಬಂದು ಫ್ಲೆಕ್ಸ್ ಹಾಕೊಂಡು ಕೇಕ್ ಕಟ್ ಮಾಡಿ ವಿಜೃಂಭಣೆ ಮಾಡೋದೆಲ್ಲ ನಮ್ಗೆ ಇಷ್ಟ ಇಲ್ಲ. ಈ ಪ್ರಭಾಕರ್ ನೀವು ಬರ್ತ್ಡೇ ಕೇಕ್ ಕಟ್ ಮಾಡಬೇಕು, ಬರಬೇಕು ಅಂದಾಗ ನೀನು ಕೇಕ್ ಕಟ್ ಮಾಡಕ್ ಬರಲ್ಲಪ್ಪ ಅಂತ ನಾನು ಹೇಳಿದ್ದೆ. ನೀನೇನಾದ್ರೂ ನಮ್ಮ ಬಡವರಿಗೆ ಸಹಾಯ ಮಾಡಿ ಊಟನೋ ಬಟ್ಟೆನೋ ಕೊಡ್ತೀನಿ ಅಂದ್ರೆ ಕೊಡಕ್ ಬರ್ತೀನಿ, ಕೇಕ್ ಕಟ್ ಮಾಡಿ ತಿನ್ಬೇಕು ಬರೋದಿಲ್ಲ, ಹಾರ ಹಾಕ್ಸ್ಕೊಳಕ್ ಬರಲ್ಲ ಅಂತ ನಾನು ಪ್ರಭಾಕರ್ಗೆ ಹೇಳಿದ್ದೆ ಅಲ್ವಾ. ನಿಮ್ಮನಿಂದ ನಾನು ಎಂಪ್ಲಾಯ್ ಆಗಿರೋದು, ನಿಮ್ ಮುಂದೆ ಕೇಕ್ ಕಟ್ ಮಾಡೋದು, ನಾನು ವಿಜೃಂಭಣೆ ಮಾಡೋದು ಅಷ್ಟು ಚೆನ್ನಾಗಿರಲ್ಲ. ನಿಮ್ಗೇನ ಸಹಾಯ ಆದ್ರೆ ಅದೇ ನಮ್ಗೆ ಹುಟ್ಟಿದಪ್ಪ. ಬಡವರು ಅನುಕೂಲ ಇರೋದೇ ಹುಟ್ಟಿದಪ್ಪ. ಈ ಕ್ಷೇತ್ರದಲ್ಲಿ ಕೆಲಸ ಆಗೋದೇ ಹುಟ್ಟಿದಪ್ಪ. ನಿಮಗೆ ರಸ್ತೆ, ನೀರು, ಚರಂಡಿ, ಮನೆ ಕ್ಲೀನಿಂಗು, ಗಾರ್ಬೇಜ್ ಕ್ಲೀನಿಂಗ್ ಆದ್ರೆ ನನಗೆ ಐ ಆಮ್ ಹ್ಯಾಪಿ. ನನಗೆ ಹುಟ್ಟಿದ ಹಬ್ಬಕ್ಕೆ ಸಂತೋಷ. ಅದಕ್ಕೆ ಪ್ರಭಾಕರ್ಗೆ ಹೇಳಿದ್ದೆ, ನಾನು ಬರಲ್ಲಪ್ಪ ಅಂದಾಗ ಇಲ್ಲ ಅಣ್ಣ, ಜನಗಳಿಗೆ ಬಡವರಿಗೆ ಸೀರೆ ಕೊಡ್ತೀನಿ, ಊಟ ಹಾಕ್ಸ್ತೀನಿ ಅಂದಿದ್ದಕ್ಕೆ ಬಂದಿದ್ದೀನಿ ನಿಮ್ ಮುಂದೆ. ಇಲ್ಲ ಅಂದ್ರೆ ನಾನು ದೇವಸ್ಥಾನಕ್ಕೂ ಎಲ್ಲಾನು ಹೋಗ್ಬಿಡ್ತಾ ಇದ್ದೆ. ಆದ್ರೂ ಹುಡುಗರು ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ. ಪ್ರಭಾಕರ್ ಅಂಡ್ ಟೀಮ್ ಆಗ್ತಾ ಇದೆ. ಈ 1 ವರ್ಷ 8 ತಿಂಗಳಲ್ಲಿ ನಮಗೆ 15 ವರ್ಷದಲ್ಲಿ ನಮ್ಮ ವಾರ್ಡಲ್ಲಿ ಯಾವುದೇ ಕೆಲಸ ಆಗದಿರೋಂಥ ಕೆಲಸಗಳನ್ನ ಇವರು ಮಾಡಿ ತೋರಿಸ್ತಾ ಇದ್ದಾರೆ. ಇನ್ನೂ ನಮ್ಗೆ ಹೆಚ್ಚು ಅನುದಾನ ಕೊಡ್ತಾ ಇದ್ದಾರೆ ನಮ್ಮ ವಾರ್ಡ್ಗೋಸ್ಕರ. ಅದಕ್ಕೋಸ್ಕರ ನಮ್ಮ ಒಂದು ಕೃತಜ್ಞತೆ, ನಮ್ಮ ವಾರ್ಡಿನ ಒಂದು ಕೃತಜ್ಞತೆ, ಅವ್ರದೊಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಬಡ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಸೀರೆಗಳು ಮತ್ತು ಹೊಟ್ಟೆ ಹಸಿದವ್ರಿಗೆ ಒಂದು 2000 ಜನಕ್ಕೆ ಊಟ ಅರೇಂಜ್ ಮಾಡಿಕೊಂಡು ಸಾಹೇಬ್ರನ್ನ ಕರ್ಸ್ಕೊಂಡು ಅದ್ದೂರಿಯಾಗಿ ಏನೋ ಬರ್ತಡೇ ಮಾಡಿ ಕಳಿಸಿದ್ದೀವಿ. ನೀವೆಲ್ಲ ಬಂದಿರೋದಕ್ಕೆ ಭಾಳ ಸಂತೋಷ. ನಮ್ಮ ಸಾಹೇಬರು ಇವತ್ತು ವಿವೇಕಾನಂದ ಅವ್ರದ್ದು ಬರ್ತಾರೆ. ಅದೇ ರೀತಿ ನಮ್ಮ ಸಾಹೇಬರು ಅಷ್ಟೇ ಹೆಚ್ಚಿನ ರೀತಿಯಾಗಿ ಬೆಳಿಬೇಕು, ಇಡೀ ಪ್ರಪಂಚಕ್ಕೆ ಅವರು ಪರಿಚಯ ಆಗಬೇಕು. ಯಾಕಂದರೆ ಇಂಥವರು ಎಲ್ಲ ಒಂದು ಮೂಲೆಯಲ್ಲಿ ಆಗೋದಿಲ್ಲ. ಇವರು ಭಾಳ ಜನಗಳಿಗೋಸ್ಕರ ಭಾಳ ಕಷ್ಟಪಡ್ತಾರೆ. ನಮ್ಮ ಇಡೀ ಒಂದು ವರ್ಷದಲ್ಲಿ 8 ತಿಂಗಳಲ್ಲಿ ಎಷ್ಟು ಫಂಡ್ ತಂದಿದ್ದಾರೆ ಅಂದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಇದುವರೆಗೂ ಯಾರು ಅಷ್ಟು ಫಂಡ್ ತಂದಿಲ್ಲ. ಅಷ್ಟು ಫಂಡ್ ತಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಭಾಳ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಮುಖಾಂತರ ಮತ್ತೆ ನಮ್ಮ ಎಸ್ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಧನ್ಯವಾದ. ಮತ್ತೆ ಇವತ್ತು ಇನ್ನು ಮುಂದಿನ ದಿನದಲ್ಲಿ ಏನೇನು ಕೆಲಸ ಆಗಬೇಕು ಅಂತ ಕೇಳ್ತೀರಾ ಸರ್? ನಮ್ಮ ಮುಂದಿನ ದಿನಗಳಲ್ಲಿ ಆಲ್ರೆಡಿ ನಾವು ಪಬ್ಲಿಕ್ ಕೇಳಕ್ ಮುಂಚೆನೆ ನಮ್ಮ ಎಮ್ ಎಲ್ ಎ ಅವ್ರದ್ದು ಬ್ಲೂ ಪ್ರಿಂಟ್ ಹಾಕಿ ಬಿಟ್ಟಿದ್ದಾರೆ. ಯಾವ್ಯಾವ ರೋಡು ಏನೇನು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ನಮ್ಮ ಲೀಡರ್ಗಳನ್ನ ಬೈತಾರೆ ಅವರು. ನೀವು ಯಾಕೆ ರೌಂಡಿಂಗ್ ಹೋಗ್ತಾ ಇಲ್ಲ, ನೀವು ಯಾಕೆ ಪಬ್ಲಿಕ್ನ ಕೇಳ್ತಾ ಇಲ್ಲ, ಏನು ಪ್ರಶ್ನೆ ಅಂತ, ಪ್ರಾಬ್ಲಮ್ ಅಂತ ಏನೇನು ಕೇಳ್ತಾ ಇಲ್ಲ ಅಂತ ನಮ್ಮ ಲೀಡರ್ಗಳನ್ನ ಬೈತಾರೆ ಅವರು. ಆ ರೀತಿ ಎಲ್ಲರೂ ಉತ್ತೇಜನ ಕೊಟ್ಕೊಂಡು ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಾಳ ಧನ್ಯವಾದ ಅವರಿಗೆ. ಈ ಸಂದರ್ಭದಲ್ಲಿ ಅವರಿಗೆ ಭಾಳ ಸಂತೋಷ. ನಾನು ಪ್ರಭಾಕರ್ ಅಂದ್ಬಿಟ್ಟು ಕಾವಲ್ ಬಸವನದ ಕಾಂಗ್ರೆಸ್ ಮುಖಂಡರು.